ಎಲ್ಲವನ್ನು ನಾವು ಕಟ್ ಮಾಡಿ 3G 4G ಕಟ್ಟಿಂಗ್ ಮಾಡ್ಕೊಂಡ್ರೆ ನಾವು ಎಲ್ಲಾ ಹೆಣ್ಣು ಹೂಗಳೇ ಬಿಟ್ರೆ ನಮ್ಗೆ ಈ ಗಂಡು ಹೂಗಳ ಲಭ್ಯತೆಗಳು ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಪರಾಗಸ್ಪರ್ಶ ಕ್ರಿಯೆ ಅಗತ್ಯವಾಗಿ ನಡಿಬೇಕು. ಇಲ್ಲದಿದ್ರೆ ಯಾವುದೇ ಕಾರಣಕ್ಕೆ ಯಾವುದೇ ಒಂದು ಕಾಯಿ ಅದು ಬೀಜ ಬಿಡುವಂತದ್ದು ಹೂ ಬಿಟ್ಟ ಮೇಲೆ ಅದು ನಿಲ್ಲುವುದಿಲ್ಲ, ಉದುರಿ ಹೋಗ್ತದೆ. ಇದರಲ್ಲಿ ಯಾವುದೇ ಒಂದು ಸಂಶಯ ಪಡುವಂತದ್ದು ವಿಚಾರ ಇಲ್ಲ, ಯಾರಿಗೂ ಎಲ್ಲಿಯೂ ಮಾಡಬಹುದು ಇದನ್ನು. ನೋಡಿ ಈ ಸೋರೆಕಾಯಿ ಏನಾಗಿದೆ ಕೇಳಿದ್ರೆ ನೋಡಿ, ಈ ಒಂದು ಬಳ್ಳಿಯಲ್ಲಿ ಕಟ್ ಮಾಡಿದ ಮೇಲೆ ನೋಡಿ, ಈ ಬಳ್ಳಿಯಲ್ಲಿ ಒಂದು ಸೋರೆಕಾಯಿ ಆಗಿದೆ, ಎರಡನೇ ಸೋರೆಕಾಯಿ ಆಗಿದೆ. ಸ್ವಲ್ಪ ಬಳ್ಳಿಗೆ ಪೆಟ್ಟಾಗ್ತದೆ, ಆದ್ರೆ ನಿಮ್ಗೆ ಕಲಿಸುವಂತಹ ಒಂದು ಉದ್ದೇಶದಲ್ಲಿ ನನ್ನ ಜ್ಞಾನ ನನ್ನಲ್ಲೇ ಇದ್ರೆ ಸಾಕಾಗುದಿಲ್ಲ, ಎಲ್ಲರಿಗೂ ಹಂಚಿ ಹೋಗ್ಬೇಕು. ನೋಡಿ ಇದು ಬೆಳೆಯುವಂತಹ ಬಳ್ಳಿ, ಇದು ಫಸ್ಟ್ ಸ್ಟೆಮ್ ಅಂತ ಹೇಳುವಂತದ್ದು. ಯಾವಾಗ ವಿವರಿಸಿದ್ದು ಕೆಲವರು ಹೇಳ್ತಾರೆ ಹೆಚ್ಚು ಗೊಬ್ಬರ ಹಾಕಿದ್ರೆ ಹೆಚ್ಚು ಕಾಯಿಗಳು ಬಿಡ್ತವೆ ಅಂತೇಳಿ. ಇಲ್ಲ, ಈ ಬಳ್ಳಿಗೆ ನೀವು ಎಷ್ಟು ಗೊಬ್ಬರ ಎಷ್ಟು ನೀರು ಕೊಟ್ಟರು ಈ ಬಳ್ಳಿ ಮುಂದಕ್ಕೆ ಹಬ್ಬತಾ ಹೋಗುವುದೇ ವಿನಃ ಇದರಲ್ಲಿ ಯಾವುದೇ ಒಂದು ಕಾಯಿಗಳು ಬರುವುದಿಲ್ಲ. ಇದರಲ್ಲಿ ತುಂಬಾ ಕಡೆ ಹೇಳ್ಕೊಳ್ತದೆ. ನೋಡಿ ಇಲ್ಲಿ ಬೇರು ಬಂದದ್ದು ನೋಡ್ಬೋದು, ಇದನ್ನ ನಾವು ಮುಟ್ಲಿಲ್ಲ ನೋಡಿ, ಬೇರು ಇಳಿತಾ ಇದೆ. ಇದು ಯಾವಾಗ್ಲೂ ಬೇರುಗಳು ಈ ರೀತಿಯ ಗುರುತ್ವಾಕರ್ಷಣೆಗೆ ಒಳಗಾಗಿ ನೋಡಿ ಭೂಮಿ ಎಲ್ಲಿ ಇದೆ ಅದನ್ನು ಹುಡುಕಿಕೊಂಡು ಹೋಗ್ತದೆ. ನೋಡಿ ಇಲ್ಲಿ ಗಮನಿಸಿ, ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಇದಕ್ಕಿಂತ ಒಂದು 3 ದಿನಕ್ಕಿಂತ ಮೊದಲು ನಮ್ಮ ಮನೆಯಲ್ಲಿ ಒಂದು ಬಸಳೆಯ ಕಟ್ಟಿಂಗ್ನ ಹೇಗೆ ಮಾಡುವಂಥದ್ದು ಮತ್ತು ಬಸಳೆಯನ್ನು ಗ್ರೋ ಬ್ಯಾಗಲ್ಲಿ ಹೇಗೆ ನೆಡುವಂಥದ್ದು ಅನ್ನುವಂಥ ಒಂದು ಸಿಂಪಲ್ ಮೆಥಡ್ನ ಪ್ರಕಾಶ್ ಜೋಶಿ ಅವರು ತೋರಿಸಿದರು. ಅದೇ ರೀತಿಯಲ್ಲಿ ಇವತ್ತು ಇನ್ನೊಂದು ವಿಶೇಷತೆಯನ್ನು ತೋರಿಸೋದಕ್ಕೋಸ್ಕರ ನಮ್ಮ ಮನೆಯ ಕೈತೋಟದಿಂದ ನಾನು ನಿಮ್ಮ ಎದುರುಗಡೆಗೆ ಬಂದಿದ್ದೇನೆ. ಸಹಜವಾಗಿ ಈ ಬಳ್ಳಿ ಗಿಡಗಳಿರ್ತದೆ ನಮಗೆ ಸಿಟಿಗಳಲ್ಲಿ, ಟೆರೇಸ್ಗಳಲ್ಲೆಲ್ಲ, ನಮ್ಮ ಹಳ್ಳಿಗಳಲ್ಲಿ ಫುಲ್ಲು ಬಳ್ಳಿಯನ್ನು ಹಬ್ಬಿಸಲಿಕ್ಕೆ ಜಾಗಗಳಿರ್ತದೆ, ಆ ರೀತಿ ಜಾಗಗಳಿರ್ತದೆ ಅಂತಿಲ್ಲ. ಅಂಥ ಟೈಮಲ್ಲಿ ತುಂಬ ಜನರು ಕೆಲವು ಆನ್ಲೈನಲ್ಲಿ ವಿಡಿಯೋಗಳಲ್ಲಿ ನೋಡಿರ್ಬೋದು, ಸಣ್ಣ ಬಳ್ಳಿಯಲ್ಲಿ ಹೆಚ್ಚು ಕಾಯಿ ಆಗುವಂಥದ್ದು. ಅದು ಹೇಗೆ ಅನ್ನುವಂಥದ್ದು ಕ್ವಶನ್ಗಳು ನಮಗೆ ಒಂದೊಂದು ರೀತಿಯಲ್ಲಿ ಬರ್ತಾ ಇರ್ತದೆ. ಆ ದೃಷ್ಟಿಯಿಂದ ಇವತ್ತು ಒಂದು 3G ಕಟ್ಟಿಂಗ್ 4G ಕಟ್ಟಿಂಗ್ ಅನ್ನುವಂಥದ್ದು ಅಂದರೆ ಏನು ಅನ್ನುವಂಥದ್ದು, ಅಂದರೆ ಒಂದು ಬಳ್ಳಿಯನ್ನು ಕಟ್ ಮಾಡಿದರೆ ಅದರಲ್ಲಿ ಯಾವ್ಯಾವ ವಿಧದಲ್ಲಿ ಕಾಯಿಗಳಾಗತ್ತೆ, ಮತ್ತು ಎಲ್ಲೆಲ್ಲಿ ಕಾಯಿಗಳಾಗತ್ತೆ, ಹೇಗೆ ಆಗುತ್ತೆ, ಅತ್ಯಂತ ಕಡಿಮೆ ಬಳ್ಳಿಯನ್ನು ಉಪಯೋಗಿಸಿ ಹೆಚ್ಚು ಕಾಯಿಗಳನ್ನು ಹೇಗೆ ಪಡೆಯುವಂಥದ್ದು ಅನ್ನುವಂಥ ಒಂದು ವಿಶೇಷವಾಗಿರುವಂಥ ಮಾಹಿತಿ. ಅದನ್ನು ಕೂಡ ಅದರಲ್ಲಿ ವಿಶೇಷ ಪರಿಣಿತಿ ಅಂದರೆ ತುಂಬ ವರ್ಷಗಳ ಕಾಲ ಅದರ ಹಿಂದೆ ಬಿದ್ದು ಅದರ ಸ್ಟಡಿ ಮಾಡಿರುವಂಥ ಪ್ರಕಾಶ್ ಜೋಶಿ ಅವರ ಮುಖಾಂತರ ನಾನು ಅದನ್ನು ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಜೋಶಿ ಅವರೇ ನಮಸ್ತೆ. ನಮಸ್ತೆ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಮಗೂ ಜನಗಳಿಗೆ ಅಂದ್ರೆ ಜನರಿಗೆ ಪ್ರತಿಯೊಂದು ಸಲ ಒಂದೇ ವಿಷಯದ ಬಗ್ಗೆ ಹೇಳ್ತಾ ಹೋದ್ರೆ ಬೋರ್ ಆಗ್ತದೆ. ಮತ್ತೆ ನಮ್ಗೆ ಅನುಭವ ಕೂಡ ತರಕಾರಿಗಳಲ್ಲಿ ಬೇರೆ ಬೇರೆ ರೀತಿಯ ಅನುಭವಗಳು ಬರ್ತಾ ಇರ್ತವೆ. ನಿಮ್ಗೆಲ್ಲರಿಗೂ ಬಂದಿರಬಹುದು ಒಂದೊಂದು ರೀತಿಯಲ್ಲಿ. ಅದೀಗ ನನ್ಗೆ ಗೊತ್ತಿದ್ದಂತಹ ಒಂದು ಅನುಭವವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೇನೆ. ನಾನು ಕಡಿಮೆ ಜಾಗದಲ್ಲಿ ಹೆಚ್ಚು ಇಳುವರಿ ತೆಗೆಯುವಂತಹ ಒಂದು ಪ್ರಯತ್ನ, ಹೊರತು ಅದಕ್ಕೆ ಇನ್ನೊಂದು ರಸಗೊಬ್ಬರ ಅದು ಇದು ಮತ್ತೊಂದು ಮಗದೊಂದು ಹಾಕಿ ಅಲ್ಲ. ಅದಕ್ಕೆ ಒಂದು ಸಣ್ಣದಾದ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು, ಅದ ಸೀಕ್ರೆಟ್ ಗಳು ಕೆಲವು ಇರ್ತದೆ. ಅದು ನಮ್ಗೆ ಎಷ್ಟೋ ಜನರಿಗೆ ಗೊತ್ತಿರುವುದಿಲ್ಲ. ಆದ ಕಾರಣ ನಾವು ಸೋತ್ ಹೋಗ್ತೇವೆ. ನಮ್ಮ ಬಳ್ಳಿಯಲ್ಲಿ ಹೆಚ್ಚು ಆಗ್ಲಿಲ್ಲ, ಇನ್ನೊಬ್ಬರ ಬಳ್ಳಿಯಲ್ಲಿ ತುಂಬಾ ಆಗಿದೆ ಅಲ್ವಾ ಅಂತೇಳಿ ಆ ರೀತಿಯಲ್ಲಿ. ಆದ್ರೆ ಇಲ್ಲಿ ಕೂಡ ನಾವು ಅದನ್ನು ಪ್ರಾತ್ಯಕ್ಷಿಕತೆಯನ್ನು ನಾವೀಗ ತೋರಿಸುವ ಒಮ್ಮೆ, ಯಾವ ರೀತಿ ಆಗಿದೆ, ಯಾವ ರೀತಿ ಉಂಟು ಅಂತೇಳಿ. ನೋಡಿ ಇಲ್ಲಿ ಕಡಿಮೆ ಜಾಗದಲ್ಲಿ ಬೆಳೆಸುವಂತ ಒಂದು ಕ್ರಮ. ಇಲ್ಲಿ ನೋಡಿ ಬೇಕಷ್ಟು ಜಾಗ ಇದೆ, ಅಂದ್ರೆ ಹಳ್ಳಿಗಳಲ್ಲಿ ತುಂಬಾ ಜಾಗ ಇರ್ತದೆ, ಎಕರೆ ಗಟ್ಟಲೆಯಲ್ಲಿ ಇರ್ತದೆ, ಸಿಟಿಗಳಲ್ಲಿ ಸೆಣಸು ಗಟ್ಟಲೆಯಲ್ಲಿ ಇರ್ತದೆ. ಪರವಾಗಿಲ್ಲ, ಜಾಗದ ಅವಶ್ಯಕತೆ ನಮಗೂ ಹೆಚ್ಚು ಮಾತಾಡ್ಲಿಕ್ಕಿಲ್ಲ. ಯಾಕಂದ್ರೆ ಜಾಗ ಇದ್ದವರು ಹೀಗೆ ಬಳ್ಳಿಯನ್ನು ಈ ರೀತಿಯಲ್ಲಿ ಅಡ್ಡಲಾಗಿ ಬೆಳೆಸ್ಕೊಳ್ಬಹುದು. ನಾವೀಗ ಪೇಟೆ ಸಾಲಿನವರಿಗೆ ಅಂಗಳದಲ್ಲಿ, ಟೆರಿಸ್ ಮೇಲೆ ಈ ರೀತಿಯಲ್ಲಿ ಕೂಡ ಆ ಸ್ವಲ್ಪ ಜಾಗವನ್ನು ಕೂಡ ನಾವು ಅದನ್ನು ಉಪಯೋಗ ಮಾಡ್ಕೊಳ್ಬಹುದು ಹೇಗೆ ಎಂಬುದನ್ನು ನೋಡುವ. ನೋಡಿ ಈ ರೀತಿಯಲ್ಲಿ ಈಗ ಇಲ್ಲಿ ನಾವೀಗ ಕಟ್ಟಿಕೊಂಡಿದ್ದೇವೆ. ನಾವೀಗ ನೋಡಿ ಈ ರೀತಿಯಲ್ಲಿ ಮಾಡಿದ್ರೆ ಅತಿ ಕಡಿಮೆ ಜಾಗದಲ್ಲಿ ಆಗ್ತದೆ. ಸಿಟಿಗಳಲ್ಲೂ ಈ ರೀತಿಯಾದ ಹಗ್ಗಗಳನ್ನು ಉಪಯೋಗಿಸಿ ಎಲ್ಲ ಮಾಡಬಹುದು. ನೋಡಿ ಇದೊಂದು ಸೋರೆಕಾಯಿದು ಬಳ್ಳಿ, ಅಂದ್ರೆ ಗಿಡ ಬೀಜವನ್ನು ಹಾಕಿ ಇದು ಗಿಡ ನೋಡಿ ಬಂದು ಈಗ ಗಿಡ ಆದ ಮೇಲೆ ಮತ್ತೆ ಬಳ್ಳಿ ರೂಪವನ್ನು ಪಡ್ಕೊಳ್ತದೆ. ಯಾವಾಗಲೂ ಬಳ್ಳಿ ರೂಪವನ್ನು ಪಡ್ಕೊಳ್ತಾ ಈ ಎಲೆಗಳು ನಾವು ಲೆಕ್ಕ ಮಾಡಬಹುದು. 1 2 3 4 5 6 7 8 9 10 ಇಲ್ಲಿವರೆಗೆ ಬಂದಿದೆ. ಇದು ಸ್ವಲ್ಪ ಹುಳ ಹಿಡಿದಿದೆ, ಅದು ಸಹಜವಾಗಿ ಪ್ರಕೃತಿಯಲ್ಲಿ ಆಗ್ತಾ ಇರ್ತದೆ. ನೋಡಿ ಇಲ್ಲಿ ಒಂದು ಸ್ವಲ್ಪ ಉದ್ದವಾದ ಗಿಡವನ್ನು ನೀವು ನೋಡ್ಬೋದು, ಬಳ್ಳಿಯನ್ನು. ಈ ರೀತಿಯಾಗಿ ನೋಡಿ ಇಲ್ಲಿ ಇನ್ನೂ ಸ್ವಲ್ಪ ಉದ್ದವಾದ ಬಳ್ಳಿ ಬಂದಿದೆ. ನೋಡಿ ಇದು ಯಾಕಂತ ಹೇಳಿದ್ರೆ ಇದು ಅದಕ್ಕೆ ಮುಂದಕ್ಕೆ ಚಲಿಸ್ಲಿಕ್ಕೆ ಆ ಒಂದು ಆ ಬೇರುಗಳ ರೀತಿಯಲ್ಲಿ ಅದಕ್ಕೆ ಒಂದು ಕೈಗಳು ಬರ್ತವೆ, ಅದರದ್ದೇ ಆದ ಒಂದು ಕೈಗಳು ಅಂತ ಇದೆ ನೋಡಿ, ಸ್ಪ್ರಿಂಗ್ ರೀತಿಯಲ್ಲಿ ಬರ್ತವೆ. ಆ ಸ್ಪ್ರಿಂಗ್ ಅನ್ನೋದು ಏನ್ ಮಾಡ್ತಾ ಕೇಳಿದ್ರೆ ನೋಡಿ ಈ ಇನ್ನೊಂದಕ್ಕೆ ಯಾವ್ದಕ್ಕೋ ಒಂದು ಹೀಗೆ ಹಿಡ್ಕೊಂಡು ಅಲ್ಲಿಗೆ ಇದು ಸ್ಪ್ರಿಂಗ್ ಅನ್ನು ಈಗ ಸುತ್ತಿಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಅದಕ್ಕೆ ಒಂದು ವ್ಯವಸ್ಥೆ ಇದೆ. 2G ಕಟ್ಟಿಂಗ್ 3G ಕಟ್ಟಿಂಗ್ 4G ಕಟ್ಟಿಂಗ್ ಹೀಗೆ ಕಟ್ಟಿಂಗ್ ಅಂತ ಹೇಳಿ ಬರ್ತದೆ. ಇದು ಕಟ್ಟಿಂಗ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಜನರೇಷನ್ ಅನ್ನು, ಈ ಪೀಳಿಗೆ, ನಮ್ಮ ಪೀಳಿಗೆ ಯಾವ ರೀತಿ ಮುಂದಕ್ಕೆ ಹೋಗ್ತದೆ ಅದೇ ರೀತಿಯಲ್ಲಿ ಮರ ಗಿಡಗಳದ್ದು ಒಂದು ಬಳ್ಳಿಗಳದ್ದು ಕ್ರಮ ಬೇರೆ ಇರ್ತದೆ. ನಮ್ಮ ಒಂದು ಜೀವನ ಪದ್ಧತಿಗೂ ಅವುಗಳ ಒಂದು ಜೀವನ ಕ್ರಮಕ್ಕೂ ವ್ಯತ್ಯಾಸ ಇರ್ತದೆ. ಇದರಲ್ಲಿ
2G 3G 4G ಹೀಗೆ ಕಟ್ಟಿಂಗ್ ಅಂತೇಳಿ ಬರ್ತದೆ. ಹ್ಮ್. ಇದು ನಾವೇನು ಹೊಸದಾಗಿ ಮಾಡಿದ್ದಲ್ಲ, ಇದು ಮೊದಲಿನ ಕಾಲದಲ್ಲಿ ತನ್ನಷ್ಟಕ್ಕೆ ಆಗ್ತಾ ಇದ್ದ ಒಂದು ಪ್ರಕ್ರಿಯೆ. ಈಗ ನಾವು ಅದನ್ನು ಕಟ್ ಮಾಡಿ ತೋರಿಸುವಂತದ್ದೊಂದು ವಿಧಾನ ಮಾಡ್ತೇನೆ. ಹ್ಮ್. ಉದಾಹರಣೆಗೆ ನಾವೀಗ ಏನ್ ಮಾಡ್ತೇವೆ ಕೇಳಿದ್ರೆ, ನಾವು ಹುಳ ಹುಪ್ಪಟೆಗಳು ಬರ್ತವೆ ಅಂತೇಳಿ ನಾವು ಔಷಧಿಯ ಇನ್ನೊಂದು ಮತ್ತೊಂದು ಸ್ಪ್ರೇ ಎಲ್ಲ ಮಾಡ್ತೇವೆ ಕೆಲವರು. ಹ್ಮ್. ಆದ್ರೆ ಅದ್ರದ್ದು ಮುಂದಿನ ಪ್ರಕ್ರಿಯೆಗಳು ಇದರಲ್ಲಿ ಆಗುದಿಲ್ಲ, ನಾವು ತಡೆದಂತೆ ಆಗ್ತದೆ. ಹ್ಮ್. ಇದು ನಮ್ಮ ಒಂದು ಹಸ್ತಕ್ಷೇಪ ಅಂತ ಹೇಳಿ ಹೇಳ್ಬಹುದು ಈ ಗಿಡ ಮರಗಳಿಗೆ. ಹ್ಮ್. ಆದ ಕಾರಣ ನಾವು ಹಸ್ತಕ್ಷೇಪ ಮಾಡದೆ ಇದನ್ನು ಹ್ಮ್. ನಾವು ಏನ್ ಮಾಡ್ಬೇಕು ಹೇಳಿದ್ರೆ, ಅವುಗಳಿಗೆ ಅವುಗಳ ಹಾಗೆ ಬೆಳಿಲಿಕ್ಕೆ ಬಿಡಬೇಕು. ಹ್ಮ್. ಉದಾಹರಣೆಗೆ ಇದಕ್ಕೊಂದು ಹುಳ ಬಂತು ಅಂತ ಇಟ್ಕೊಳ್ಳೋ. ಹ್ಮ್. ಹುಳ ಬಂದು ಏನ್ ಮಾಡ್ತದೆ ಕೇಳಿದ್ರೆ, ಇದನ್ನು ಕಟ್ಟು ಮಾಡಿ ಇಲ್ಲಿಗೆ ತಿಂತದೆ. ಹ್ಮ್. ಉದಾಹರಣೆಗೆ ಇಲ್ಲಿ ಗಮನಿಸಬಹುದು ನೀವು, ಹ್ಮ್. ಇದರಲ್ಲಿ ನೋಡಿ ಹುಳ ಬಂದು ತಿಂದಿತ್ತು. ನಾನು ಈಗ ಇದನ್ನ ಹೀಗೆ ಕಟ್ ಮಾಡ್ತೇನೆ ನೋಡಿ, ಇದಕ್ಕೆ ಎಲ್ಲ ಇಲ್ಲ ನೋಡಿ, ಇದರ ಹುಳ ತಿಂದಿದೆ. ಹ್ಮ್. ಇದು ಚಿಗುರನ್ನು ತಿಂತದೆ. ಆವಾಗ ಇದು ಈ ಕಟ್ಟಿಂಗ್ ತನ್ನಷ್ಟಕ್ಕೆ ಈ ಪ್ರಕ್ರಿಯೆ ನಡೆದಿರ್ತದೆ. ಹಾ. ಇಲ್ಲಿ ನೋಡಿ ನಡೆದಿಲ್ಲ ಇದ್ರಲ್ಲಿ. ಹ್ಮ್. ಇದರಲ್ಲಿ ನಾನು ಏನ್ ಮಾಡ್ತೇನೆ ಕೇಳಿದ್ರೆ, ಈಗ ನಾನು ಮ್ಯಾನುವಲ್ ಆಗಿ ಕೈಯಿಂದ ಇದನ್ನು ಕಟ್ ಮಾಡ್ತೇನೆ. ಉದಾಹರಣೆಗೆ ಇದರಲ್ಲಿ ಒಂದು 6, 7, 8 ಎಲೆಗಳನ್ನು ಬಿಟ್ಟು ಹ್ಮ್. ಉಳಿದ ಎಲೆಗಳು ಎಲ್ಲಿರ್ತವೆ ಅಲ್ಲಿ ನಾವು ಹೀಗೆ ಕಟ್ ಮಾಡ್ಬೇಕು. ಹ್ಮ್. ಹೀಗೆ ಕಟ್ ಮಾಡಿ ತೆಗೆದ್ರೆ ಯಾವುದೇ ಒಂದು ಆಸೆ ಮಾಡಬೇಡಿ. ಇದನ್ನು ಈ ರೀತಿಯಲ್ಲಿ ನೋಡಿ ಕೈಯನ್ನು ಚಿಮಟಿ ಕೂಡ ಬೀಸಾಡಬಹುದು. ಹಾ. ನಮ್ಗೆ ಲಾಸ್ ಆಗ್ತದೆ, ನಷ್ಟ ಆಗ್ತದೆ ಅಂತ ಹೇಳುವ ಚಿಂತೆ ಬಿಡಿ. ಹಾ. ಯಾಕಂತ ಹೇಳಿದ್ರೆ ಇದು ಧೈರ್ಯವಾಗಿ ನೀವು ಮಾಡಿ, ಹಾ. ಪ್ರತಿಯೊಬ್ರು ಮಾಡಬಹುದು. ಹಾ. ಇದು ಯಾಕೆ ಅಂತ ಹೇಳಿದ್ರೆ, ಹೆಚ್ಚು ಇಳುವರಿ ತೆಗೆಯುವಂತ ಒಂದು ವಿಧಾನ. ಹಾ. ಇದು ತನ್ನಿಂತಾನೇ ಪ್ರಕೃತಿಯಲ್ಲಿ ಆಗುವಂತದ್ದು. ಹಾ. ಈಗ ಒಂದು ಕಟ್ಟಿಂಗ್ ಆಯ್ತು ಇದರಲ್ಲಿ. ಹಾ. ಇನ್ನು ಈಗ ಇದರಲ್ಲಿ ನೋಡಿ ಈ ಬ್ರಾಂಚಸ್ ಬರುವುದು ಅಂತ ಹೇಳಿ ಒಂದು ಇದೆ. ಅಂದ್ರೆ ಇದಕ್ಕೆ ರೆಂಬೆ ಕೊಂಬೆಗಳು ಅಂತ ಹೇಳ್ಬಹುದು. ಹ್ಮ್. ಮರಗಳಿಗೆ ಆದ್ರೆ ರೆಂಬೆ ಕೊಂಬೆಗಳು, ಇದಕ್ಕೆ ಬ್ರಾಂಚಸ್ ಬರುವುದು ಅಂತ ಹೇಳಿ. ಹ್ಮ್. ನೋಡಿ ಇಲ್ಲಿ ಒಂದು ಗಿಡ ನೋಡಿ, ಇದು ಉದ್ದಕ್ಕೆ ಬೆಳೀತಾ ಹೋಗಿದೆ. ಇದು ಫಸ್ಟ್ ಜನರೇಷನ್ ಅಂತ ಹೇಳಿ. ಇದು ಏನು ಮಾಡ್ತದೆ ಕೇಳಿದ್ರೆ, ಹ್ಮ್. ಇದು ಇಡೀ ನೀವು ಎಷ್ಟು ಗೊಬ್ಬರ ಹಾಕಿದ್ರು ಎಷ್ಟೆಲ್ಲ ಆಹಾರವು ಇದಕ್ಕೆ ಪಡ್ಕೊಂಡು ಹಾ. ಮುಂದಕ್ಕೆ ಇಡೀ ನಿಮ್ಮ ಜಾಗ ಎಷ್ಟು ಉಂಟು, ಎಷ್ಟು ಬಿಸಿಲುಂಟು, ಎಷ್ಟು ಆಹಾರ ಉಂಟು, ಹ್ಮ್. ಇದರ ಮೇಲೆ ಹೊಂದಿಕೊಂಡು ಅದು ಎಲ್ಲ ಕಡೆ ಹಬ್ಬಿಕೊಂಡು ಹೋಗ್ತದೆ. ಇದಕ್ಕೆ ಹಬ್ಬುವಂತ ಗುಣ ಮಾತ್ರ ಇರುವುದು. ಹ್ಮ್. ಎಷ್ಟೋ ಜನ ಕೇಳ್ತಾರೆ, ಈಗ ತುಂಬಾ ಗೊಬ್ಬರ ಹಾಕಿದ್ದೇನೆ ಆಗ್ಲಿಲ್ಲ ಅಂತ. ಆಗ್ಲಿಕ್ಕೆ ಕಾರಣ ಏನು ಕೇಳಿದ್ರೆ, ಇದರಲ್ಲಿ ಹ್ಮ್. ಈ ಬಳ್ಳಿಗೆ ಹಬ್ಬುವಂತಹ ಗುಣ ಮಾತ್ರ ಇರುವುದು. ಈ ಬಳ್ಳಿಗೆ ಹೋಗುದು ಮಾತ್ರ ಮುಂದಕ್ಕೆ ಹೋಗಿ ಅದರ ಅಭಿವೃದ್ಧಿಯನ್ನು ಮಾತ್ರ ಮಾಡ್ಕೊಳ್ಳುದು. ಹೌದು. ಅಂದ್ರೆ ವಿಸ್ತಾರತೆ ಅನ್ನೋದು ಹೊಂದದೆ. ಹಾ. ನೋಡಿ ಈಗ ಇದನ್ನು ನಾವು ಒಂದು ಕಟ್ ಮಾಡುವಂತ ವಿಧಾನವನ್ನು ಮಾಡು. ಈಗ ನೋಡಿ ಹೀಗೆ ಇರ್ತದೆ. ನಾವೀಗ ಕಟ್ ಮಾಡಿದ್ರೆ ಆಯ್ತು. ಏನು ನಾವು ಆಸೆ ಪಡದೆ, ನಾವು ಇದು ಬೆಳೆಸಿದ್ದೇವೆ, ಕಷ್ಟಪಟ್ಟಿದ್ದೇವೆ ಎಂಬ ಆಸೆಯನ್ನೆಲ್ಲ ಬಿಟ್ಟು ದೂರ ಇಟ್ಟು ಹ್ಮ್. ಇದನ್ನು ಈ ರೀತಿಯಲ್ಲಿ ನೋಡಿ ಕಟ್ ಮಾಡಿ ಬಿಡುದು, ಏನು ತೊಂದರೆ ಇಲ್ಲ. ಅಥವಾ ಒಂದು ಸ್ವಲ್ಪ ಉದ್ದ ಗಿಡ್ಡ ಆದ್ರೂ ಏನು ತೊಂದರೆ ಇಲ್ಲ. ಕಟ್ ಮಾಡಿದಾಗ ಏನಾಗತ್ತೆ ಈಗ? ಈಗ ಕಟ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿ ನಾವು ನೋಡುವ. ಯಾಕಂತ ಹೇಳಿದ್ರೆ ಒಂದು 4-5 ದಿವಸದ ಹಿಂದೆ ನಾವೊಂದು ಕಟ್ ಮಾಡಿದ್ದೇವೆ. ಹಾ. ನೋಡಿ ಇಲ್ಲಿ ಕಟ್ ಮಾಡಿ ನೋಡಿ, ಇದು ಎಲೆ ಬಳ್ಳಿ ಸ್ವಲ್ಪ ಉದ್ದ ಬಂದಿದೆ ನೋಡಿ. ಹಾ. ಈ ಕಟ್ ಮಾಡೋಕೆ ಸ್ವಲ್ಪ ಲೇಟ್ ಆಯ್ತು, ಪರವಾಗಿಲ್ಲ, ಇಷ್ಟು ಉದ್ದ ಇದೆ ನೋಡಿ. ಇದರಲ್ಲಿ ಗಂಡು ಹೂಗಳೇ ಬರ್ತವೆ. ಹಾ. ಇದಕ್ಕೆ ಫಸ್ಟ್ ಜನರೇಷನ್ ಅಂತ ಹೇಳುವಂತದ್ದು. ಹಾ. ನೋಡಿ ಈ ರೀತಿಯ ಗಂಡು ಹೂಗಳೇ ಇದರಲ್ಲಿ ಬರ್ತಾ ಹೋಗ್ತವೆ. ಯಾವುದೇ ಕಾರಣಕ್ಕೆ ಇದರಲ್ಲಿ ಹೆಣ್ಣು ಹೂಗಳು ಅಂದ್ರೆ ಕಾಯಿಯನ್ನು ಹಿಡ್ಕೊಂಡು ಬರುವುದಿಲ್ಲ. ಇದು ಹಾ. ಇದರದ್ದು ಗುಣಧರ್ಮವೇ ಹೀಗೆ. ಅಂದ್ರೆ ಇದು ಗಂಡು ಹೂ, ಇದು ಗಂಡು ಹೂ ನೋಡಿ. ಕಾಯಿ ಇಲ್ಲ. ಹೌದು ನೋಡಿ, ಇದರಲ್ಲಿ ಆಗಿ ಹೋಗಿದೆ, ಇದು ಬಾಡಿದೆ. ಹಾ. ಇದು ಬಾಡಿದೆ ನೋಡಿ. ಇದು ಇನ್ನು ಇವತ್ತೇ ಸಾಯಂಕಾಲದ ಹೂ ನೋಡಿ. ಹಾ. ಇದು ಗಂಡು ನೋಡಿ, ಪರಾಗ ರೇಣುಗಳು ಇದರಲ್ಲಿ ಕಂಡು ಬರ್ತವೆ ನೋಡಿ. ಆದ ಕಾರಣ ಇದು ಗಂಡು ಹೂ. ಹಾ. ಇದರಲ್ಲಿ ಕಾಯಿ ಇಲ್ಲ. ಹಾ. ಇದು ಯಾಕೆ ಹೀಗೆ ಕೇಳಿದ್ರೆ, ಇದರ ಜೀವನ ಪದ್ಧತಿಯೇ ಹಾ. ಹಾಗೆ. ಹಾ. ಯಾಕಂತೇಳಿ ಇದು ಮೊದಲು ಬೆಳವಣಿಗೆ ಹಂತಕ್ಕೆ ಹೋಗ್ತಾ ಇರ್ತದೆ. ಹಾ. ಕೆಲವರು ಹೇಳ್ತಾರೆ ಹೆಚ್ಚು ಗೊಬ್ಬರ ಹಾಕಿದ್ರೆ ಹೆಚ್ಚು ಕಾಯಿಗಳು ಬಿಡ್ತವೆ ಅಂತೇಳಿ. ಹಾ. ಇಲ್ಲ, ಈ ಬಳ್ಳಿಗೆ ನೀವು ಎಷ್ಟು ಗೊಬ್ಬರ, ಎಷ್ಟು ನೀರು ಕೊಟ್ರು ಹ್ಮ್. ಈ ಬಳ್ಳಿ ಮುಂದಕ್ಕೆ ಹಬ್ಬತಾ ಹೋಗುವುದೇ ವಿನಃ ಇದರಲ್ಲಿ ಯಾವುದೇ ಒಂದು ಕಾಯಿಗಳು ಬರುವುದಿಲ್ಲ ಇದರಲ್ಲಿ. ಹ್ಮ್. ಯಾಕಂತ ಹೇಳಿದ್ರೆ ಇದರದ್ದು ಜೀವನ ಕ್ರಮ ಹಾಗೆ. ಹ್ಮ್. ಆದರೆ ಇದರಲ್ಲಿ ಬರುವಂತ ಬ್ರಾಂಚಸ್ ನೋಡಿ, ಇಲ್ಲಿ ಗಮನಿಸಬಹುದು ನಾವು. ನೋಡಿ ಈ ಎಲೆಯ ಪಕ್ಕದಲ್ಲಿ ಒಂದು ಕಟ್ ಮಾಡಿ ನೋಡಿ, ಇಲ್ಲಿ ಹ್ಮ್. ಇದು ಮೊನ್ನೆ ಕಟ್ಟಿದ್ದು ನೋಡುವ. ನೋಡಿ ಇಲ್ಲಿ ಕಟ್ ಮಾಡಿ ನಾವು ಇದಕ್ಕೆ ಮಾರ್ಕ್ ಮಾಡಿದ್ದೇವೆ ನೋಡಿ. ಹ್ಮ್. ನೋಡಿ ಈ ರೀತಿಯಾದ ಒಂದು ಮಾರ್ಕ್ ಮಾಡಿ ಇದಕ್ಕೆ ಇಟ್ಟಿದ್ದೇವೆ, ಇಲ್ಲಿ ಕಟ್ ಮಾಡಿದೆ ಅಂತ ಹೇಳಿ. ಹ್ಮ್. ಇದಕ್ಕೆ ನಾವು ಗಮ್ ಟೇಪ್ ಎಲ್ಲ ಹಾಕಿ, ತಾರೀಖೆಲ್ಲ ಹಾಕಿಟ್ರೆ ಇನ್ನೂ ಒಳ್ಳೇದಾಗ್ತದೆ. ಹ್ಮ್. ಈ ರೀತಿಯಲ್ಲಿ ನಾವು ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೇವೆ. ಇದನ್ನ ಕಟ್ ಮಾಡಿದೆ ಅಂತ ಹೇಳಿ ನಮ್ಗೆ ಸ್ಪಷ್ಟತೆ ಗೊತ್ತಾಗ್ಲಿಕ್ಕೆ ಸಲುವಾಗಿ. ಹ್ಮ್. ಈಗ ಏನಾಗಿದೆ ಕೇಳಿದ್ರೆ, ಇದೇ ಬಳ್ಳಿಯನ್ನು ನೀವು ಗಮನಿಸ್ತಾ ಹೋಗಿ ನೋಡಿ. ಈ ಎಲೆಯನ್ನು ಬೇಕಾದ ಒಮ್ಮೆ ತೆಗಿದೆ. ಕಿತ್ತು ತೋರಿಸ್ತೇನೆ ನಾನು. ಹಾ. ನೋಡಿ ಆವಾಗ ಇಲ್ಲಿ ಏನಾಗಿದೆ ಕೇಳಿದ್ರೆ, ಹಾ. ನೋಡಿ ಇದಕ್ಕೊಂದು ಈ ರೆಂಬೆ ಕೊಂಬೆಗಳು ಅಂದ್ರೆ ಸೈಡ್ ಬ್ರಾಂಚಸ್ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಹಾ. ಇದು ಒಂದು ಕಟ್ಟಿಂಗ್ ಆದ ತಕ್ಷಣ ಎರಡನೇ ಬ್ರಾಂಚ್ ಎಲ್ಲಿ ಬರ್ತದೆ ಹ್ಮ್. ನೋಡಿ, ಅಲ್ಲಿ ಈ ಕಾಯಿಯನ್ನು ಹಿಡ್ಕೊಂಡು ಬಂದಿದೆ. ಹಾ. ನೋಡಿ ಉದಾಹರಣೆಗೆ ನಿಮ್ಗೆ ಈ ಸೋರೆದ್ದು ನೋಡಿ ಇಲ್ಲೇ ತೋರಿಸ್ತೇನೆ. ಹಾ. ನೋಡಿ ಈ ಹೂವಿಗೂ ವ್ಯತ್ಯಾಸ ನೋಡಿ. ಹಾ. ಇದರಲ್ಲಿ ಹೂ ಮಾತ್ರ ಇದೆ. ಹಾ. ಇದರಲ್ಲಿ ನೋಡಿ ಕಾಯಿ ಇದ್ದುಕೊಂಡು ಕಾಯಿಯ ಮೇಲೆ ಹೂ ಇದೆ, ಸಣ್ಣ ಕಾಯಿ. ಹಾ. ನೋಡಿ ಇದರಲ್ಲಿ ಇನ್ನೊಂದು ಕೂಡ ಕಾಯಿ ಕಚ್ಚಿಕೊಂಡು ಬಂದಿದೆ. ಹಾ, ಈ ರೀತಿಯಲ್ಲಿ ಬರ್ತಾ ಹೋಗ್ತದೆ. ಹಾ. ಅಂದ್ರೆ ಈಗ ಒಮ್ಮೆ ಕಟ್ಟಿಂಗ್ ಆದ ತಕ್ಷಣ ಏನ್ ಮಾಡ್ತಾರೆ ಕೇಳಿದ್ರೆ, ಈ ಬಳ್ಳಿಯಲ್ಲಿ ಹಾ. ಗಂಡು ಹೂಗಳು ಮೊದಲು ಹುಟ್ಟಿಕೊಳ್ಳುವಂತದ್ದು ಯಾವುದೇ ಒಂದು ಬಳ್ಳಿಯಲ್ಲಿ. ಹಾ. ಎರಡನೇ ಟರ್ಮ್ ಅಲ್ಲಿ ಅಂದ್ರೆ ಹಾ. ಎರಡನೇ ಬ್ರಾಂಚಸ್ ಬರುವಾಗ ಹಾ. ಈ ಮೊದಲಿನ ಎಲೆ ಏನಿರ್ತದೆ, ಹಾ. ಈ ಬ್ರಾಂಚಿನ ಮೊದಲನೇ ಎಲೆ, ಹೌದು. ಅದರಲ್ಲಿ ಮೊಟ್ಟ ಮೊದಲಿಗೆ ಒಂದು ಸೋರೆಕಾಯನ್ನು ಹಿಡ್ಕೊಂಡು ಬರ್ತದೆ. ಹಾ. ಇದು ಮುಳ್ಳು ಸೌತೆಯಲ್ಲಿ ಕೂಡ ಮಾಡಿ ನೋಡ್ಬೋದು, ನಿಮ್ಗೆ ಎಲ್ಲರಿಗೂ ನೋಡ್ಬೋದು. ಹಾ. ನೋಡಿ ಇಲ್ಲಿ ನಾವು ಸ್ವಲ್ಪ ಅಂದ್ರೆ ಎಷ್ಟು ದೂರ ಹೋಗಿದೆ ಬಳ್ಳಿ,
ಇಲ್ಲಿ ಸ್ವಲ್ಪ ಹೆಚ್ಚು ಗಾತ್ರದಲ್ಲಿ ಬೆಳ್ಕೊಂಡಿದೆ. ಇದನ್ನು ನಾನು ಈಗ ತೋರಿಸ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬಾ ವೆರೈಟಿ ಇದ್ದು ಸೊರೆಗಳಿವೆ, 7-8 ಜಾತಿಯ ಸೊರೆಗಳಿವೆ ಸೊರೆಕಾಯಿ. ಆದ್ರೆ ಈಗ ಒಂದು ಜಾತಿದ್ದು ನಾನು ತೋರಿಸ್ತೇನೆ. ಯಾಕಂತ ಹೇಳಿದ್ರೆ ಇದು ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗ್ಬೇಕಾದ್ರೆ ಒಂದು ವಿಡಿಯೋನೇ ಸಂಪೂರ್ಣವಾಗಿ ನೀವು ನೋಡ್ಬೇಕಾಗ್ತದೆ ಒಂದೇ ವಿಚಾರದ ಬಗ್ಗೆ. ಇಲ್ಲಿ ನೋಡಿ, ಈ ಬಳ್ಳಿಯನ್ನು ಹಬ್ಲಿಕ್ಕೆ ಬಿಟ್ಟದ್ದು. ಇದು ಮೊದಲು ಹಬ್ತಾ ಇತ್ತು ಈ ರೀತಿಯಲ್ಲಿ, ಈಗಲೂ ಹಬ್ತಾ ಇದೆ. ನೀವು ಇಲ್ಲಿ ಗಮನಿಸಬಹುದು, ನಿಧಾನದಲ್ಲಿ ತೋರಿಸಿ ನೋಡಿ. ಎಲ್ಲರಿಗೂ ಇದು ಮಾದರಿ ಆಗ್ಬೇಕು. ಉದಾಹರಣೆಗೆ ಈ ರೀತಿಯಲ್ಲಿ ಹೆಚ್ಚು ಹೆಚ್ಚು ನಾವು ಈಗ ಸ್ವಲ್ಪ ಒಮ್ಮೆ ಎತ್ತಿ ಇದನ್ನು ತೋರಿಸ್ತೇನೆ. ಸ್ವಲ್ಪ ಬಳ್ಳಿಗೆ ಪೆಟ್ಟಾಗ್ತದೆ, ಆದ್ರೆ ನಿಮ್ಗೆ ಕಲಿಸುವಂತ ಒಂದು ಉದ್ದೇಶದಲ್ಲಿ ನನ್ನ ಜ್ಞಾನ ನನ್ನಲ್ಲೇ ಇದ್ರೆ ಸಾಕಾಗುದಿಲ್ಲ, ಎಲ್ಲರಿಗೂ ಹಂಚಿ ಹೋಗ್ಬೇಕು. ನೋಡಿ, ಇದು ಬೆಳೆಯುವಂತಹ ಬಳ್ಳಿ. ಇದು ಫಸ್ಟ್ ಸ್ಟೆಮ್ ಅಂತ ಹೇಳುವಂತದ್ದು ಯಾವ ವಿವರಿಸಿದಂತೆ. ನೋಡಿ, ಇದರಲ್ಲಿ ಯಾವುದೇ ಕಾರಣಕ್ಕೆ ಸೋರೆಕಾಯಿಗಳು ಆಗೋದಿಲ್ಲ. ಇದರಲ್ಲಿ ನೋಡಿ ಎಲ್ಲ ಗಂಡು ಹೂ. ಈಗ ನೋಡಿ ಇದರಲ್ಲಿ ಏನಾಗಿದೆ ಕೇಳಿದ್ರೆ, ಇದರಲ್ಲಿ ನಾವು ಈಗ ಕಟ್ಟಿಂಗ್ ಮಾಡುವಾಗ ಇಲ್ಲಿ ನೋಡಬಹುದು, ನೀವು ಗಮನಿಸಬಹುದು. ನೋಡಿ, ಒಂದು ಬ್ರಾಂಚ್ ಬಂದಿದೆ. ಈ ಬ್ರಾಂಚಿನ ನೋಡಿ ಇಲ್ಲಿ ಸರಿಯಾಗಿ ಗಮನಿಸಿ. ನೋಡಿ, ಬ್ರಾಂಚ್ ಅಲ್ಲಿ ಬರುವಾಗ ಈ ಬ್ರಾಂಚ್ ಅಲ್ಲಿ ಒಂದು ಕಟ್ಟಿಂಗ್ ಆದ ಮೇಲೆ ಇದರಲ್ಲಿ ಬರುವಂತದ್ದು ನೋಡಿ, ಕರೆಕ್ಟ್ ಆಗಿ ಒಂದು ಕಾಯಿಯನ್ನು ಕಚ್ಚಿಕೊಂಡು ಬಂದಿದೆ. ಅದು ಒಂದು ಸೊರೆಕಾಯಿ ಆಯ್ತು. ಇದರಲ್ಲಿ ಈಗ 2ನೇ ಸೊರೆಕಾಯಿ ಕೂಡ ಆಗಿದೆ, ಆದ್ರೆ 2ನೇ ಸೊರೆಕಾಯಿ ಆಗೋದು ತೀರಾ ಕಡಿಮೆ. ಆದ್ರೆ ಇಲ್ಲಿ ಯಾಕೊಂದು ಆಗಿದೆ, ಆ ಕಡೆ ಕೂಡ ಬಂದಿದೆ. ಈಗ ನೋಡಿ, ಈ ಬಳ್ಳಿಯನ್ನು ತುಂಬಾ ಉದ್ದ ಬಿಟ್ಟರೆ ಇದೇ ರೀತಿಯಲ್ಲಿ ಆಗ್ತದ ಕೇಳಿದ್ರೆ ಆಗುವುದಿಲ್ಲ. ಯಾಕಂದ್ರೆ ಈ ಬಳ್ಳಿ ಬೆಳೆಯುವಂತದ್ದು ಬೇರೆ, ಇದರ ಗುಣಧರ್ಮ ಬೇರೆ. ಇದರಲ್ಲಿ ಏನಾಗ್ತದೆ ಕೇಳಿದ್ರೆ, ಒಂದು ಹೆಣ್ಣು ಕಾಯಿ, ಇನ್ನೊಂದು ಹೆಣ್ಣು ಕಾಯಿ, ಇನ್ನು ಗಂಡು ಹೂಗಳೇ ಬಿಡ್ತಾ ಹೋಗ್ತದೆ. ಈ ಬಳ್ಳಿಯ ಗುಣಧರ್ಮ ಹಾಗೆ ಅಷ್ಟೇ. ಅದೇ ಒಂದು ಬಳ್ಳಿಯಲ್ಲಿ ಬ್ರಾಂಚಿನ ಗುಣಧರ್ಮಗಳು ಬೇರೆ, 2ನೇ ಸಲದ್ದು ಬ್ರಾಂಚ್ ಇಂದು ಬೇರೆ, 3ನೇ ಸಲದ್ದು ಬ್ರಾಂಚ್ ಇಂದು ಗುಣಧರ್ಮಗಳು ಬೇರೆ. ಇದೇ ರೀತಿಯಲ್ಲಿ ಈ ರೀತಿಯಲ್ಲಿ ಗಂಡು ಹೂಗಳೇ ಇದರಲ್ಲಿ ಆಗ್ತಾ ಹೋಗ್ತವೆ. ನೋಡಿ, ಇದರಲ್ಲಿ ಇನ್ನು ಗಂಡು ಹೂಗಳಿದೆ. ನೋಡಿ, ಇಲ್ಲಿ ಕೂಡ ಕಟ್ ಮಾಡ್ಬೇಕು. ನೋಡಿ, 2 ಆದ್ಮೇಲೆ ಕಟ್ ಮಾಡ್ಲಿಕ್ಕಿಲ್ಲ. ಉದಾಹರಣೆಗೆ ಈ ಬಳ್ಳಿಯು 7 ಅಥವಾ 8 ಎಲೆಗಳನ್ನು ಹೊಂದಿಕೊಂಡು ಮುಂದೆ ಉದ್ದವಾಗಿ ಬೆಳೆದ ಮೇಲೆ ಅಲ್ಲಿ ಪುನಃ ನಾವು ಇದನ್ನು ಈ ರೀತಿಯಲ್ಲಿ ಕಟ್ ಮಾಡಬೇಕು. ಆವಾಗ ಏನಾಗ್ತದೆ, ಒಮ್ಮೆ ಕಟ್ಟಿಂಗ್ ಆಯ್ತು, ಇದು 2ನೇ ಕಟ್ಟಿಂಗ್ ಆಯ್ತು. ಇನ್ನು ಇದರಿಂದ ಬ್ರಾಂಚಸ್ ಬರುವುದು ಯಾವಾಗ್ಲೂ ಇದು 3G ಅಂತ ಹೇಳುವಂತದ್ದನ್ನು ಇದು ಹೊಂದಿಕೊಂಡು ಬರ್ತದೆ. 3ನೇ ಜನರೇಷನ್ ಇದು. 3ನೇ ಜನರೇಷನ್ ಗೆ ಏನಾಗ್ತದೆ ಕೇಳಿದ್ರೆ, ಎಲ್ಲಾ ಹೆಣ್ಣು ಹೂಗಳೇ ಬರ್ತವೆ. ಒಂದು ಬಳ್ಳಿಯಲ್ಲಿ ಮೊದಲಿಗೆ ಬಳ್ಳಿ ಬೆಳೆಯುವಂತದ್ದು ಮತ್ತು ಗಂಡು ಹೂ ಬಿಡುವಂತದ್ದು. 2ನೇ ಟರ್ಮ್ ಅಲ್ಲಿ ಏನಾಗ್ತದೆ ಕೇಳಿದ್ರೆ, ಬ್ರಾಂಚ್ ಅಲ್ಲಿ ಒಂದು ಹೆಣ್ಣು ಅಥವಾ 2 ಹೆಣ್ಣು ಬರ್ಬೋದು, ಆ ನಂತರ ಗಂಡು ಹೂಗಳು. 3ನೇ ಟರ್ಮ್ ಅಲ್ಲಿ ಏನಾಗ್ತದೆ ಕೇಳಿದ್ರೆ, ಹೆಣ್ಣು ಹೂಗಳೇ ಬರ್ತವೆ. ಆದ ಕಾರಣ ನಾವಿಲ್ಲಿ ಇದನ್ನು ನಾವು ಕಟ್ ಮಾಡ್ಲಿಲ್ಲ. ನೋಡಿ, ಇದು ಯಾಕೆ ಕಟ್ ಮಾಡ್ಲಿಲ್ಲ ಇಷ್ಟು ಗೊತ್ತಿದ್ದುಕೊಂಡು ನೀವು ಕೇಳ್ಬಹುದು. ಎಲ್ಲವನ್ನು ನಾವು ಕಟ್ ಮಾಡಿ 3G 4G ಕಟ್ಟಿಂಗ್ ಮಾಡ್ಕೊಂಡ್ರೆ ನಾವು ಎಲ್ಲಾ ಹೆಣ್ಣು ಹೂಗಳೇ ಬಿಟ್ರೆ ನಮ್ಗೆ ಈ ಗಂಡು ಹೂಗಳ ಲಭ್ಯತೆಗಳು ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಪರಾಗಸ್ಪರ್ಶ ಕ್ರಿಯೆ ಅಗತ್ಯವಾಗಿ ನಡಿಬೇಕು. ಇಲ್ಲದಿದ್ರೆ ಯಾವುದೇ ಕಾರಣಕ್ಕೆ ಯಾವುದೇ ಒಂದು ಕಾಯಿ ಅದು ಬೀಜ ಬಿಡುವಂತದ್ದು ಹೂ ಬಿಟ್ಟ ಮೇಲೆ ಅದು ನಿಲ್ಲುವುದಿಲ್ಲ, ಉದುರಿ ಹೋಗ್ತದೆ. ಅದಕ್ಕಾಗಿ ನೋಡಿ, ಇದನ್ನು ಸ್ವಲ್ಪ ಉದ್ದ ಬಿಟ್ಟಿದೆ. ಬೇಕಾದ್ರೆ ಈಗ ನಾವು ಕಟ್ ಮಾಡಿ ತೋರಿಸುವ. ನೋಡಿ, ಇದನ್ನು ಕಟ್ ಮಾಡಿದ್ರೆ ಇನ್ನು ಇದರಲ್ಲಿ ಒಂದು ಕಾಯಿಯನ್ನು ಕಚ್ಚಿಕೊಂಡು ಬಂದಿದೆ. ಇನ್ನು ಮುಂದಕ್ಕೆ ಇದರಲ್ಲಿ ಗಂಡು ಹೂಗಳು ಆಗ್ತವೆ ಇದರಲ್ಲಿ. ಆದ ಕಾರಣ ಇದು ಉದ್ದ ಇನ್ನು ಹೋಗುವಂತದ್ದು ಬೇಡ, ಅಗತ್ಯ ಇಲ್ಲ, ಬೇಡ. ಯಾಕಂತ ಹೇಳಿದ್ರೆ ತುಂಬಾ ದೂರಕ್ಕೆ ಹಬ್ಬಿಕೊಂಡ್ರೆ ನಮ್ಗೆ ಜಾಗದ್ದು ಅವಕಾಶಗಳು ಹೆಚ್ಚು ಬೇಕಾಗ್ತದೆ, ಅದಕ್ಕೆ ಜಾಗ ಬೇಕಾಗ್ತದೆ. ನೋಡಿ, ಇಲ್ಲಿ ಕೂಡ ನೀವು ಗಮನಿಸಬಹುದು. ನೋಡಿ, ಒಳ್ಳೆ ಜಾತಿಯ ಒಂದು ಸೊರೆಕಾಯಿ, ನಾಟಿ ಸೊರೆಕಾಯಿ. ಇದ್ರ ಬೀಜ ಬೇಕಾದ್ರೂ ಇಲ್ಲಿ ಸಿಗ್ತದೆ. ನೋಡಿ, ಇಲ್ಲಿ ನೋಡಿ, ಸರಿಯಾಗಿ ಈ ಬಳ್ಳಿಯನ್ನು ಎತ್ತಿ ನಾನು ತೋರಿಸ್ತೇನೆ ನಿಧಾನದಲ್ಲಿ. ಇದರಲ್ಲಿ ಯಾವುದೇ ಒಂದು ಸಂಶಯ ಪಡುವಂತದ್ದು ವಿಚಾರ ಇಲ್ಲ, ಯಾರಿಗೂ ಎಲ್ಲಿಯೂ ಮಾಡಬಹುದು ಇದನ್ನು. ನೋಡಿ, ಈ ಸೋರೆಕಾಯಿ ಏನಾಗಿದೆ ಕೇಳಿದ್ರೆ, ನೋಡಿ, ಈ ಒಂದು ಬಳ್ಳಿಯಲ್ಲಿ ಕಟ್ ಮಾಡಿದ ಮೇಲೆ ನೋಡಿ, ಈ ಬಳ್ಳಿಯಲ್ಲಿ ಒಂದು ಸೋರೆಕಾಯಿ ಆಗಿದೆ, 2ನೇ ಸೋರೆಕಾಯಿ ಆಗಿದೆ. ಆ ನಂತರ ಸೋರೆಕಾಯಿಗಳು ಇಲ್ಲ. ನೋಡಿ, ಇದರಲ್ಲಿ ಗಂಡು ಹೂಗಳು. ಆದ ಕಾರಣ ಇದು ಇನ್ನು 8 ಎಲೆಗಳನ್ನು ಹೊಂದಿದ ಮೇಲೆ 1 2 3 4 5 ಈ ರೀತಿಯಲ್ಲಿ 8 ಅಥವಾ 9 ಎಲೆ ಹೋದ ಮೇಲೆ ಇದನ್ನು ಕಟ್ ಮಾಡಿದ್ರೆ ಆಯ್ತು. ಮತ್ತೆ ನಮ್ಮ ಕೆಲಸ ಇಲ್ಲ ಇದ್ರಲ್ಲಿ. ಈ ಬಳ್ಳಿಯಲ್ಲಿ ಈ ಬಳ್ಳಿಯಲ್ಲಿ ಮತ್ತೆ ಕೆಲಸ ಹೇಳಿದ್ರೆ ಮತ್ತೊಮ್ಮೆ ಕಟ್ ಮಾಡ್ಬೇಕು. ಈ ಬಳ್ಳಿಯನ್ನು ಗಮನಿಸಬಹುದು. ನೋಡಿ, ಈ ಬಳ್ಳಿಯಲ್ಲಿ ಕೂಡ ನೋಡಿ, ಈ ಸೋರೆಕಾಯನ್ನು ಹಿಡ್ಕೊಂಡು ಬಂದಿದೆ ಇಲ್ಲಿಂದ. ನೋಡಿ, ಈ ಸೋರೆಕಾಯಿ ಆಚೆ ಬಳ್ಳಿ. ನೋಡಿ, ನೋಡಿ, ಈ ರೀತಿಯಲ್ಲಿ ನೋಡಿ, ಇಲ್ಲಿ ಗಂಡು ಹೂಗಳನ್ನೇ ನೋಡಿ, ಇಲ್ಲಿ ಒಂದು ಹೆಣ್ಣು ಹೂ ಬಂದಿದೆ, ಇಲ್ಲದ್ರೆ ಇನ್ನು ಗಂಡು ಹೂಗಳೇ ಮುಂದಕ್ಕೆ ಹೋಗ್ತವೆ. ಅದನ್ನು ಕಟ್ ಮಾಡಿದ ಮೇಲೆ ಈ ರೀತಿಯ ಹೆಣ್ಣು ಹೂಗಳನ್ನ ಕಾಯಿ ಹಿಡ್ಕೊಂಡು ಬರುವಂತದ್ದು ಇದೆ. ನೋಡಿ, ಇಲ್ಲಿ ಕೂಡ ಗಮನಿಸಬಹುದು. ನೋಡಿ, ಇಲ್ಲಿ ಒಂದು ಬಳ್ಳಿ ಮುಂದಕ್ಕೆ ಬಂದಿದೆ. ನೋಡಿ, ಇದರಲ್ಲಿ ಎಲ್ಲ ಗಂಡು ಹೂಗಳೇ ಆಗಿದಾವೆ. ನೋಡಿ, ಇದು ಇಲ್ಲಿ ಏನಾಗಿದೆ ಕೇಳಿದ್ರೆ, ಇದು ಸ್ವಲ್ಪ ಇದರ ಬೆಳವಣಿಗೆ ಕುಂಠಿತವಾಗಿದೆ. ಯಾವಾಗ ಕುಂಠಿತವಾಗ್ತದ ಅಥವಾ ಈ ಎಲೆಗೆ ಯಾವಾಗ ಹುಳ ಹಿಡಿದು ಈ ರೀತಿಯಲ್ಲಿ ಹೋಗ್ತದ ಅಥವಾ ನಾವು ಯಾವಾಗ ಕಟ್ ಮಾಡ್ತೇವೆ ಯಾವ ವಿಧಾನ ಕೂಡ ಆಗ್ಬಹುದು. ಆವಾಗ ಇಲ್ಲಿ ಬ್ರಾಂಚಸ್ ಬಂದಿರ್ತದೆ. ಈ ಬ್ರಾಂಚಸ್ ಬಂದಿದೆ. ಈ ಬ್ರಾಂಚಸ್ ನಲ್ಲಿ ನೋಡಿ 2 ಸೋರೆಕಾಯಿ ಬಂದಿದೆ. ಫಸ್ಟ್ 2 ಹೆಣ್ಣು, ಆ ನಂತರ ಬರುವಂತದ್ದು ಗಂಡು. ಇದರ ಜೀವನ ಕ್ರಮ ಹೀಗೆ ಇರ್ತದೆ. ಅಂದ್ರೆ ಒಂದು ಬಳ್ಳಿಯಲ್ಲಿ ನಾವು ಈ ರೀತಿಯ ಕಟ್ಟಿಂಗ್ ಮಾಡುವಾಗ ಮೊದಲಿನ ಕಾಲದಲ್ಲಿ ನಾವು ದನಗಳು ಮೇಲಿಕ್ಕೆ ಬಿಟ್ಟಾಗ
ಈ ಚಿಗುರುಗಳನ್ನು ತಿನ್ನುವಂತದ್ದನ್ನ ದನ ಬಿಡುವಂತದ್ದು ಪದ್ಧತಿ ಇತ್ತು. ಹೌದು. ಆವಾಗ ದನಗಳು ಬಂದು ಇದನ್ನು ನೋಡಿ ಈ ರೀತಿಯಲ್ಲಿ ಮುಂದೆ ಹೋಗ ಇದನ್ನು ತಿನ್ನುವಂತದ್ದೊಂದು ಪದ್ಧತಿ ಇತ್ತು. ಹೌದು. ದನಗಳು ತಿಂದ ತಕ್ಷಣ ಅಲ್ಲಿ ಫಸ್ಟ್ ಜನರೇಷನ್ ಕಟ್ ಆಯ್ತು, ಅಲ್ಲಿ ಹೌದು. ಸೆಕೆಂಡ್ ಜನರೇಷನ್ ರೆಡಿ ಆಗ್ತದೆ ಅಲ್ಲಿ. ಹಾ. ಅದೇ ರೀತಿಯಲ್ಲಿ ತನ್ನಿಂದ ತಾನೇ ಆಗ್ತಿತ್ತು. ಹಾ. ಮತ್ತೆ ಹುಳ ಹುಪ್ಪಟೆಗಳು ಕೂಡ ಕೆಲವು ನಮ್ಗೆ ಒಳ್ಳೆಯ ಸಹಾಯವನ್ನು ಮಾಡ್ತವೆ. ಅಂದ್ರೆ ಇವ್ರು ಹೇಳ್ತಿರಲ್ಲ ನಮ್ಮ ಹಿರಿಯರೆಲ್ಲ ದನದಿಂದ ಒಳ್ಳೇದಾಗ್ತದೆ ಅಂತ ಹೇಳಿ. ಇದು ಹೌದು, system. ಹೌದು. ಅಂದ್ರೆ ಅವರಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಗೊತ್ತಿರ್ಲಿಲ್ಲ ಪಾಪ. ಹಾ. ಆದ್ರೆ ಅವರು ಆ ಅನುಭವವನ್ನು ಹೊಂದಿದ್ರು, ಹಾ, ಹಾ. ಗಾಢವಾದ ಅನುಭವವನ್ನು ಹೊಂದಿದ್ರು. ಅಲ್ಲ. ಆದ್ರೆ ಇನ್ನೊಬ್ಬರಿಗೆ ಹೇಳುವಲ್ಲಿ ಪಾಪ ಅವರು ವಿಫಲ ಆದ್ರು, ಹಾ. ಅಥವಾ ಸಮಯದ ಅವಕಾಶ ಅವರಿಗೆ ಅವಕಾಶ ಸಿಗ್ಲಿಲ್ವೇನೋ. ಹ್ಮ್. ಇಲ್ಲದ್ರೆ ಅವರಿಗೆ ಎಲ್ಲವೂ ಗೊತ್ತಿತ್ತು. ಅಲ್ಲ. ಆದ ಕಾರಣ ನೀವು ನಿಮ್ಮ ಬಳ್ಳಿಗಳಲ್ಲಿ ಕೂಡ ಗಮನಿಸಬಹುದು, Correct. ಎಲ್ಲಿ ನೀವು ಆ ಕಟ್ಟಿಂಗ್ ಮಾಡುವ ಈ ಒಂದು ಸ್ಥಳದಲ್ಲಿ ಹಾ. ಹುಳ ಹುಪ್ಪಟೆ ತಿಂದು ಹೋಗಿದ ಹಾ. ಅಲ್ಲಿ ಅದನ್ನು ಹೆಚ್ಚು ಅದಕ್ಕೆ ನೀವು ಗಮನ ಕೊಡ್ಬೇಡಿ. ಯಾಕಂತ ಹೇಳಿದ್ರೆ ಅದು ತಿನ್ಬೇಕು, ಅದನ್ನು ಹಾ, 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 ಹಾ. ಅದರ ಬಳ್ಳಿ ಜಾಸ್ತಿ ಆಗ್ಬೇಕಾದ್ರೆ Natural ಆಗಿ ಆಗ್ಬೇಕು. ನ್ಯಾಚುರಲ್ ಆಗಿ ಆಗ್ಬೇಕಾಗ್ತದೆ. ಈಗ ನೋಡಿ ಇಲ್ಲಿ ಈಗ ತನ್ನಿಂತಾನೆ ಈಗ ಕೆಲವು ಆಗ್ತಾ ಇದೆ. ಹಾ. ಈಗ ನಾವು ಕಟ್ಟಿಂಗ್ ಮಾಡಿದ್ದು ಇದರಲ್ಲಿ ನಾವು ತೋರಿಸ್ಲಿಕ್ಕೆ ಇದು ಹಾ. ನೋಡಿ. ಇಲ್ಲಿ ಇನ್ನೊಂದು ಬಳ್ಳಿ ಗಿಡಗಳಿಗೆ ಒಂದು ವಿಶೇಷತೆ ಏನು ಕೇಳಿದ್ರೆ, ಹ್ಮ್. ಅದು ಎಲ್ಲೆಲ್ಲ ನೆಲದಲ್ಲಿ ಪಸರಿಸ್ತಾ ಹೋಗ್ತದೆ, ಹ್ಮ್. ಅಲ್ಲೆಲ್ಲ ಗಂಟುಗಳಿಗೆ ಬೇರು ಬರುವಂತದ್ದು ನೀವು ಗಮನಿಸಬಹುದು. ನೋಡಿ ಇಲ್ಲಿ ಹಾ. ನೋಡಿ ಸರ್, ಇಲ್ಲಿ ಈ ರೀತಿಯಲ್ಲಿ ಬೇರುಗಳು ಬರ್ತವೆ. ಹಾ. ಇದು ಯಾಕೆ ಬೇರುಗಳು ಬರ್ತವೆ ಕೇಳಿದ್ರೆ, ಹ್ಮ್. ಇದು ವಿಸ್ತಾರವಾಗಿ ಹರಡಿದಾಗಿ ಅದಕ್ಕೆ ಆಹಾರದ ಕೊರತೆ ಉಂಟಾಗ್ತದೆ. ಹಾ. ಅದಕ್ಕಾಗಿ ಆ ಸೃಷ್ಟಿಯಲ್ಲಿ ಆ ರೀತಿ ಇದೆ. ಉದಾಹರಣೆಗೆ ಬಳ್ಳಿಗಳು ಅಲ್ಲಲ್ಲಿ ಬೇರು ಕೊಟ್ಟುಕೊಂಡು ಹಾ. ಅಲ್ಲಿಂದ ಆಹಾರವನ್ನು ಅದಕ್ಕೆ ಬೇಕಾದ ಗೊಬ್ಬರಗಳನ್ನು ಹೀರಿಕೊಂಡು ಮುಂದಕ್ಕೆ ಇನ್ನೂ ಜಾಸ್ತಿ ಬೆಳಿಲಿಕ್ಕೆ ಇದೊಂದು ಸಪೋರ್ಟ್ ಆಗಿ ನಿಲ್ತದೆ. ಹಾ. ಇನ್ನೊಂದು ಏನು ಕೇಳಿದ್ರೆ, ನಮ್ಗೆ ಹ್ಮ್. ಬಳ್ಳಿಯಲ್ಲಿ ನಾವು ಚಪ್ಪರ ರೂಪದಲ್ಲಿ ಮಾಡಿದ ತಕ್ಷಣ ಈ ಗಿಡದ ಬುಡಕ್ಕೆ ಹ್ಮ್. ಎಲ್ಲಿಯಾದ್ರೂ ನೀರು ಕಡಿಮೆ ಆಯ್ತು, ಹ್ಮ್. ಅಥವಾ ಏನೋ ಆಹಾರ ಗೊಬ್ಬರದ್ದು ಕಡಿಮೆ ಆದ್ರೆ ಹ್ಮ್. ಆವಾಗ ಈ ಬಳ್ಳಿ ಸಾಯುವಂತದ್ದು ಸ್ಥಿತಿಗೆ ಬರ್ತದೆ. ಹಾ, ಹಾ, ಹಾ. ಇದಾದ್ರೆ ಸಾಯುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಲ್ಲಿ ಬೇರುಗಳನ್ನು ಕೊಟ್ಟಿರ್ತದೆ, ಅಲ್ಲಿ ಸ್ವಲ್ಪ ಹೇಳ್ಕೊಳ್ತದೆ. ತುಂಬಾ ಕಡೆ ಹೇಳ್ಕೊಳ್ತದೆ. ಹಾ, ಹಾ. ನೋಡಿ ಇಲ್ಲಿ ಬೇರು ಬಂದದ್ದು ನೋಡ್ಬೋದು. ಇದನ್ನ ನಾವು ಮುಟ್ಲಿಲ್ಲ ನೋಡಿ, ಬೇರು ಇಳಿತಾ ಇದೆ. ಹಾ. ಇದು ಯಾವಾಗ್ಲೂ ಬೇರುಗಳು ಈ ರೀತಿಯ ಗುರುತ್ವಾಕರ್ಷಣೆಗೆ ಒಳಗಾಗಿ ನೋಡಿ ಭೂಮಿ ಎಲ್ಲಿ ಇದೆ ಹಾ. ಅದನ್ನು ಹುಡುಕಿಕೊಂಡು ಹೋಗ್ತವೆ. ನೋಡಿ ಇಲ್ಲಿ ಗಮನಿಸಬಹುದು, ನೋಡಿ ಹೌದು. ನೋಡಿ ನೋಡಿ ಇಲ್ಲಿ ಗಮನಿಸಬಹುದು. ಕರೆಕ್ಟ್. ನೋಡಿ ಇದು ಇದಕ್ಕೆ ತುಂಬಾ ನಾವು- ಉದ್ದ ಆಗಿದೆ ನೋಡಿ. ಹೌದು, ಇಲ್ಲಿ ನೋಡಿ, ಇಲ್ಲಿ ಗಮನಿಸಿ ನೋಡಿ, ಉದ್ದವಾದ ಬೇರುಗಳು. ಹಾ, ಹಾ, ಹಾ. ಇದಕ್ಕೆ ನಾವು ಯಾವಾಗ ಸ್ವಲ್ಪ ಈ ಕೋಕೋಪೀಟ್ ಅಥವಾ ಗೊಬ್ಬರಗಳನ್ನು ಅಥವಾ ತರಗಿಲೆಗಳನ್ನು ಈ ರೀತಿಯಾಗಿ ಇಲ್ಲಿ ಸ್ವಲ್ಪ ಈ ರೀತಿಯಲ್ಲಿ ಕವರ್ ಮಾಡಿದ್ರೆ, ಹಾ. ಈ ಬಳ್ಳಿ ಈ ಕಡೆಯಿಂದ ಕಟ್ಟಾದ್ರೂ ಪರವಾಗಿಲ್ಲ, ಇದು ಮುಂದಕ್ಕೆ ಬೆಳೀತಾ ಹೋಗ್ತದೆ. ಕಂಟಿನ್ಯೂ ಆಗ್ತಾ ಇರ್ತದೆ. ಹೌದು, ಇದೊಂದು ನಮ್ಗೆ ಲಾಭ ಅಂತ ಹೇಳ್ಬೋದು. ಈಗ ನೆಲದಲ್ಲಿ ಬಿಟ್ಟಾಗ ನೋಡಿ, ಇಲ್ಲಿ ಈ ಸೋರೆಕಾಯಿ ಬಾಟ್ಲ್ ಗಾರ್ಡ್ ಅಂತ ಹೇಳ್ತೇವೆ ನಾವು, ಅದರಲ್ಲಿ ಗಿಡ್ಡ ದಪ್ಪದ್ದು ಇದು, ಸಣ್ಣ ಬಾಟ್. ಹೌದು ಸಣ್ಣ ಬಾಟ್. ಇನ್ನೊಂದು ಉದ್ದಕ್ಕೆ ಆಗ್ತದೆ, 1 ಫೀಟ್ 1.5 ಫೀಟ್ ಉದ್ದ ಹೋಗುವಂತದ್ದು ಇದೆ, ಹೌದು. ರೌಂಡ್ ಶೇಪ್ ಇದ್ದಿದೆ, ಹಾಗೆ ತುಂಬಾ ಜಾತಿ ಇದೆ. ಹಾ. ಇದರಲ್ಲಿ ಇದು ಒಂದು ವೆರೈಟಿ. ಈ ಇದೀಗ variety ಹೊಸ ಗಿಡ ಇದನ್ನು ಹೌದು. ನೆಟ್ಟು ಒಂದು 20 ದಿನ ಆಯ್ತು ಅಷ್ಟೇ. 20-25 ದಿವಸ ಆಗಿದೆ. ಹೌದು. ಯಾಕಂತ ಹೇಳಿದ್ರೆ ಇದರಲ್ಲಿ ನೋಡಿ ನಾವು ಹೆಚ್ಚು ಕಟ್ಟಿಂಗಿಗೆ ಮಹತ್ವ ಹೆಚ್ಚು ಕೊಡ್ಲಿಲ್ಲ ಹಾ. ಇಲ್ಲಿ. ಯಾಕಂದ್ರೆ ಇದು ಸ್ವಲ್ಪ ಬಳ್ಳಿ ಬೆಳಿಲಿ ಎಂಬ ಉದ್ದೇಶಕ್ಕೆ. ಹೌದು. ಈಗ ಈ ಕಡೆದು ಕಟ್ಟಿಂಗ್ ಯಾವುದು ನಾವು ಮಾಡ್ಲಿಲ್ಲ. ಹ್ಮ್. ಇದರಲ್ಲಿ ಮೈನ್ ಸ್ಟೆಮ್ ಏನಿದೆ ಹ್ಮ್. ಅದರ ಕಟ್ಟಿಂಗ್ ಆಗಿದೆ ಈಗ. ಹೌದು. ಇಲ್ಲಿ ಈಗ ನೋಡಿ ನೀವು ಗಮನಿಸಬಹುದು, ನಾನು ಆಗ ವಿವರಿಸಿದಂತೆ ಹ್ಮ್. ನೋಡಿ, ಆ ಬಳ್ಳಿಯಲ್ಲಿ ವಿವರಿಸಿದಂತೆ ಹ್ಮ್. ನೋಡಿ, ಹ್ಮ್. ಇಲ್ಲಿ ಏನಾಗಿದೆ ಕೇಳಿ, ಇದು ಮೈನ್ ಸ್ಟೆಮ್ ಇದು. ಹೌದು. ಅದರಿಂದ ಬರುವಂತದ್ದು ಇದು ಬ್ರಾಂಚ್. ಹಾ. ನೋಡಿ ಆವಾಗ ನೋಡಿ, 1ನೇ ಎಲೆಗೆ ಒಂದು ಕಾಯಿಯನ್ನು ಬಂದಿದೆ, 2 ಎಲೆಗೂ ಬಂದಿದೆ, ಹೌದು. 3ನೇದಕ್ಕೆ ಇಲ್ಲ ನೋಡಿ, 4ನೇದಕ್ಕೂ ಬರ್ಲಿಲ್ಲ, 5, 6 ನೋಡಿ ಎಲ್ಲಿಯೂ ಬರ್ಲಿಲ್ಲ. ಇದು ಹಾ. ಸಾಧಾರಣ 8, 9 ಎಲೆಗಳು ಬರುವ ತನಕ ಇದನ್ನು ಮುಂದುವರಿಸಬಹುದು. ಕರೆಕ್ಟ್. ಮತ್ತೆ ಇಲ್ಲಿ ಕಟ್ ಮಾಡಿದ್ರೆ ಆಯ್ತು. ಅದನ್ನು ಈಗ ತೋರಿಸುವ. ಹಾ. ನೋಡಿ ಇಲ್ಲೊಂದು ಬಳ್ಳಿ ಉದ್ದ ಹೋಗ್ತಾ ಇದೆ ನೋಡಿ, ಅದು 8 ಇದು- ಬಂದಿದೆ. ಇದು 8 ಬಂದಿದೆ ಈಗ. ಹಾ. ಇದರಲ್ಲಿ ಏನು ಮಾಡುವ ಕೇಳಿದ್ರೆ, ಹಾ. ಇದನ್ನು ನಾವು ಇಲ್ಲಿಗೆ ನೋಡಿ 8 ಎಲೆ ಆದ ಮೇಲೆ ಹಾ. ನೋಡಿ ಈ ರೀತಿಯಲ್ಲಿ ಹಾ. ಕಟ್ ಮಾಡಿದ್ರೆ ಆಯ್ತು. ಕಟ್ಟು. ನೋಡಿ ಇಷ್ಟೇ ಸಣ್ಣ ಎಲೆಯಲ್ಲಿ ಹೆಚ್ಚು ನಾವು ಮಾಡ್ಕೊಂಡು ಇದರದ ಕೆಲಸ ಬಳ್ಳಿದು ಮುಗಿಯಿತು. Correct. ಈ ಬಳ್ಳಿದು ಕೆಲಸ ಇನ್ನೊಂದು 4 ದಿವಸದಲ್ಲಿ ಇದು ಕಟ್ ಮಾಡ್ಬೇಕು. ಈಗ ಬೇಡ, ಯಾಕಂದ್ರೆ ಸ್ವಲ್ಪ ಉದ್ದ ಬರ್ಲಿ. Correct. ನೋಡಿ ಈ ಬಳ್ಳಿಯನ್ನು ಕೂಡ ಸ್ವಲ್ಪ ಕಟ್ ಮಾಡುವಂತದ್ದನ್ನು ತೋರಿಸ್ತೇನೆ ನಾನು. ಹೌದು. ನೋಡಿ ಇದು ಸ್ವಲ್ಪ ಉದ್ದವಾಗಿ ಬಂದಿದೆ, ಇಲ್ಲಿ ಹಾ. ಗಂಡು ಹೂಗಳನ್ನು ಪಡ್ಕೊಂಡು ಬಂದಿದೆ. ಹ್ಮ್. ಅಂತ ಹೇಳಿದ್ರೆ ಇನ್ನು ಫಲ ಕೊಡ್ಲಿಕ್ಕೆ ನಾನು ರೆಡಿ ಆಗಿದ್ದೇನೆ ಎಂಬ ಸೂಚನೆ ಬರ್ತಾ ಇದೆ ನಮ್ಗೆ. ಹೌದು. ಆದ ಕಾರಣ ನಾವಿನ್ನು ನೋಡಿ ಈ ರೀತಿಯಲ್ಲಿ ಹಾ. ಕಟ್ ಮಾಡಿ ತೆಗೆದ್ರೆ ಅಲ್ವಾ? ಅಥವಾ ಈ ರೀತಿಯಲ್ಲಿ ಮುರಿದು ಬಿಟ್ರು ಪರವಾಗಿಲ್ಲ. ಹ್ಮ್. ಮುಂದೆ 4G ಕಟ್ಟಿಂಗ್ ಉಂಟಾ ಅಂತ ಹೇಳಿ. ಹ್ಮ್. ಅದೇ ರೀತಿಯಲ್ಲಿ ನಾವು 4G ಕಟ್ಟಿಂಗ್ ಮಾಡ್ಲಿಕ್ಕೂ ಆಗ್ತದೆ. ಹ್ಮ್. ಆದ್ರೆ ಆಹಾರದ ಕೊರತೆ ಆ ಗಿಡಕ್ಕೆ ಬರಬಾರ್ದು. ಹ್ಮ್. ಉದಾಹರಣೆಗೆ ನಾವು ಹೆಚ್ಚು ಫಲ ಕೊಡ್ಬೇಕು ಅಂತ ಹೇಳಿದ್ರೆ ಆಹಾರ ಇಲ್ಲದೆ ಆಗುದಿಲ್ಲ. ಆಹಾರವೂ ಬೇಕು, ನೀರು ಬೇಕು, ಎಲ್ಲವೂ ಬೇಕು, ಕಟ್ಟಿಂಗ್ ಬೇಕು. ಹೌದು. ಇಲ್ಲಿ ಈಗ ಗಮನಿಸಬಹುದು, ಇಲ್ಲಿ ಈಗ ನೀವು ಆ ಹಂತಕ್ಕೆ ಈ ಬಳ್ಳಿ ಬರ್ಲಿಲ್ಲ, ಇನ್ನೊಂದು 1 ತಿಂಗಳು ಹೋಗ್ತದೆ ಇದು. ಹ್ಮ್. ಇಲ್ಲಿ ಈಗ ಸೆಕೆಂಡ್ ಬ್ರಾಂಚ್ ಆಗಿದೆ, ಇನ್ನು 3rd ಜನರೇಷನ್ ಬರ್ಬೇಕಷ್ಟೇ, 3G. ಹ್ಮ್. ಅದನ್ನು ಬರುವಾಗ ಅದನ್ನು ಕೂಡ ನಾವು ಈ ರೀತಿಯ ಬಳ್ಳಿಯನ್ನು ಕಟ್ಟು ಮಾಡಿದ್ರೆ, ಈ ರೀತಿಯಲ್ಲಿ ಕಟ್ಟು ಮಾಡಿದ್ರೆ ಮುಂದಕ್ಕೆ ಏನಾಗ್ತದೆ ಕೇಳಿದ್ರೆ, ಹ್ಮ್. ಒಂದು ಎಲೆಯ ಬುಡದಲ್ಲಿ ಹ್ಮ್. 2 ಸೋರೆಕಾಯಿಗಳು ಬರ್ತವೆ. ಓ. ಅಂದ್ರೆ ಒಂದೇ ದಂಟಿನ ಪಕ್ಕದಲ್ಲಿ ಇನ್ನೊಂದು ಬಂದು ಹ್ಮ್. ಆವಾಗ 2 ಸೋರೆಕಾಯಿಗಳು ಬರ್ತದೆ. ಹ್ಮ್. ಅದು ಅಲ್ಲದೆ ಪ್ರತಿ ಗಂಟಲ್ಲೂ ಬರ್ತದೆ. ಹ್ಮ್. ಅಂದ್ರೆ ಅಷ್ಟೇ ಆಹಾರಗಳು ಇದ್ರೆ ಅದು ಆಹಾರ ಕೊಟ್ಟಾಗ ಅದು ನಿಲ್ತದೆ, ಉಳ್ಕೊಳ್ತದೆ. ಹ್ಮ್. ಇಲ್ಲದಿದ್ರೆ ಕೆಂಪಾಗಿ ಬೀಳ್ತದೆ. ಹ್ಮ್. ಆಗುವಂತಹ ಲಕ್ಷಣಗಳು ಎಲ್ಲವೂ ಕಂಡು ಬರ್ತದೆ ನಮ್ಗೆ. ಆದ ಕಾರಣ ಒಂದೊಂದು ಗಂಟಿನಲ್ಲಿ ಹ್ಮ್. 2 ಮುಳ್ಳು ಸೌತೆ ಅಥವಾ 2 ಈ ಸೋರೆಕಾಯಿ ಹಾ. ಈ ರೀತಿಯಲ್ಲಿ ಆಗ್ತದೆ. ಹಾ, ಹಾ. ಇದು ಹೆಚ್ಚು ನಮ್ಮ
ಈ ದಕ್ಷಿಣ ಕನ್ನಡ ಕರಾವಳಿ ಈ ಕೆಲವು ಪ್ರದೇಶಗಳಲ್ಲಿ ಇದನ್ನು ಮಾಡುವುದಿಲ್ಲ. ಉತ್ತರ ಕನ್ನಡ ಅಥವಾ ಉತ್ತರ ಭಾರತದಲ್ಲಿ ಕೆಲವೆಲ್ಲ ಮಾಡುವವರು ಇದ್ದಾರೆ. ಇದನ್ನು ನೀವು ಮಾಡಿ ಇನ್ನಷ್ಟು ಅಂದ್ರೆ ಕಡಿಮೆ ಜಾಗದಲ್ಲಿ ಕಡಿಮೆ ಬಳ್ಳಿಯಲ್ಲಿ ಹೆಚ್ಚು ಹೆಚ್ಚು ಫಲವನ್ನು ಪಡೆಯುವಂತಹ ಇದೊಂದು ಟೆಕ್ನಿಕ್. ಉದಾಹರಣೆಗೆ ಏನು ಅಂತ ಹೇಳಿದ್ರೆ, ಈಗ ಇದನ್ನೆಲ್ಲ ಈಗ ಫುಲ್ ಬಿಟ್ಟು ಅಂತ ಅನ್ಕೊಳ್ಳಿ, ಹೌದು, ಒಂದು 30 ಮೀಟರ್ ಆಗುತ್ತೆ ಹೌದು. ಎಲ್ಲ ಸೇರಿದ ಸೇರಿದಾಗ, ಹೌದು. 10 ಮೀಟರ್ ಅಂತ ಹೇಳಿ. ಹೌದು. ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಬಳ್ಳಿಯೇ ಕಡಿಮೆ ಆಗುತ್ತೆ, ಬಳ್ಳಿನೇ ಒಂದು 15 ಮೀಟರ್ ಬರುತ್ತೆ. ಹೌದು, ಹಾಗಾದ್ರೆ ಇಡೀ ಎನರ್ಜಿ ನಾವು ಹಾಕಿದ ನೀರು ಗೊಬ್ಬರ ಎಲ್ಲ ಹೌದು. ಕೂಡ ಅದರ ಕಾಯಿಗೆ ಸಿಗ್ತದೆ, ಕಾಯಿಗೆ ಸಿಗ್ತದೆ. ಆಗ ಕಾಯಿ ಉಳಿತದೆ. ಕಾಯಿಗಳು ಸ್ವಲ್ಪ ಬೃಹತ್ ಗಾತ್ರದಲ್ಲಿ, ಕರೆಕ್ಟ್. ಆದ್ರೆ ಆ ಬೃಹತ್ ಗಾತ್ರದಲ್ಲಿ ಬೆಳ್ಕೊಂಡವುಗಳು ಆ, ಅಧಿಕ ಇಳುವರಿ ಕೂಡ, ಅವುಗಳ ಗುಣಮಟ್ಟ ಕೂಡ, ಮತ್ತೆ ನಮ್ಗೆ ಕಡಿಮೆ ಜಾಗದಲ್ಲಿ ಕಡಿಮೆ ಬಳ್ಳಿಯಲ್ಲಿ ಹೆಚ್ಚು ಇಳುವರಿ ಪಡ್ಕೊಳ್ಬಹುದು. ಅದೇ ನಾವು ಈ ಕಟ್ಟಿಂಗ್ ಅನ್ನು ಬರುವಾಗ ಉದಾಹರಣೆಗೆ ಇದನ್ನು ಕಟ್ ಮಾಡಿ ಇದನ್ನು ಎಲ್ಲಿ ಅದು ದನ ತಿಂದ್ರೆ ಇದು ಬಳ್ಳಿ ಉದ್ದಕ್ಕೆ ಬೆಳೀತಾ ಹೋಗ್ತದೆ. ಎಷ್ಟೋ ಜನರ ಮನೆಯಲ್ಲಿ ಮುಳುಸೌತೆಗಳು ಬಳ್ಳಿ ಬೆಳೀತದೆ ಹೊರತು ಮುಳುಸೌತೆ ಆಗುದಿಲ್ಲ. ನಾನು ತುಂಬಾ ಮನೆಗೆ ಭೇಟಿ ಕೊಟ್ಟಿದ್ದೇನೆ. ಇದರ ಬಗ್ಗೆ ಒಂದು 2 ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಸಂಶೋಧನೆ ಮಾಡ್ಲಿಕ್ಕೆ. ಇನ್ನೂ ಕೂಡ ಅದನ್ನು ಮುಂದುವರಿಸಲಿಕ್ಕೆ ಇದೆ, ಕಲೀಲಿಕ್ಕೆ ಇದೆ. ಹಾಗೆ ಈಗ ಸದ್ಯದಲ್ಲಿ ಇಷ್ಟು ಮಾಡಿದ್ರೆ ನಮ್ಗೆ ಹೆಚ್ಚು ಹೆಚ್ಚು ಇಳುವರಿ ಪಡ್ಕೊಳ್ಬಹುದು.